ಕರ್ಕೊಂಡೋಗ್ಯವ ಅಂತ ಹೇಳಾಕತ್ತಿದ್ರ. ಮತ್ತೆ ಹೆಂಗ್ ಮಾಡೋಣ? ನಾವು ಹೋಗಿ ಬರೋಣ, ಹೆಂಗ್ ಮಾಡೋಣ? ಏನ ತಿರುಪತಿಗೆ ಅಂದ್ರ ಗಂಡುಗುಳದು ಇಲ್ಲೇ ತಲಿ ಬೋಳಿಸಿ ನೀವು ಹೆಣ್ಮಕ್ಳ ಆಮೇಲೆ ತಿರುಪತಿಗೆ. ಶಾಂತಕ್ಕ, ಸಂಗತ್ ಸರ್ ನಿನ್ನೆ ಮೀಟಿಂಗ್ ಕುಡ್ದಾಗ ಒಂದ್ ಮಾತು ಹೇಳಿದ್ರವ, ಯಾರ್ಯಾರಿಗೆ ತಿರುಪತಿ ನೋಡ್ಬೇಕನ್ನೋ ಆಸೆ ಐತಿ ಅವ್ರೆಲ್ಲಾರು ರೊಕ್ಕ ಕೊಟ್ಟು ಹೆಸರು ಬರ್ಸಿದ್ರ ನಾವೆಲ್ಲಾರನು ತಿರುಪತಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಾಕತ್ತಿದ್ರ. ಮತ್ತೆ ಹೆಂಗ್ ಮಾಡೋಣ? ನಾವು ಹೋಗಿ ಬರೋಣ, ಹೆಂಗ್ ಮಾಡೋಣ? ಏನ ತಿರುಪತಿಗೆ ಅಂದ್ರ ಗಂಡುಗುಳದು ಇಲ್ಲೇ ತಲಿ ಬೋಳಿಸಿ ನೀವು ಹೆಣ್ಮಕ್ಳ ಆಮೇಲೆ ತಿರುಪತಿಗೆ ಹೋಗಿ ಬರ್ತೀರಿ, ಹೌದಿಲ್ಲ? ಆತು, ಹೋಗಿ ಬರೋಣಂತ. ಮುಂದಿನ ವಾರದಾಗ ಹೋಗುಣ. ಆದ್ರ ಏನ್ ಬಿಡ, ಇವ ತಿರುಪತಿ ಬೆಟ್ಟ ಏನ ಹತ್ತಾಕ ಬಹಳ ತ್ರಾಸ ಆಕತ್ತಂತಲ್ಲ ಇವ. ಅದ ಹಂಗಾರ ಹಿಂಗ್ ಮಾಡೋಣ ಶಾಂತಕ್ಕ, ಮುಂದಿನ ವಾರ ಹೆಂಗಿದ್ರ ಸಂಗತ್ ಸರ್ ಬರ್ತಾರಲ್ಲ ಅವ್ರ ಕಡೆ ಮಾತಾಡ್ಕೊಳ್ಳೋಣಂತ. ಹೆಂಗ್ರಿ ಸರ್, ಮತ್ತೆ ನಮಗ್ ಹತ್ತಾಕ ತ್ರಾಸ ಆಕೈತಿ, ದಪ್ಪ ಇದ್ದೋರು ಅದಾರ ಮತ್ತೆ ನಮ್ಮ ಟೀಮ್ನ್ಯಾಗ, ಮತ್ತ ಕಾಲದ ನೋವು ಬರ್ತಾವಲ್ಲ, ಮತ್ತೆ ಹೆಂಗ್ ಮಾಡೋದು ಅಂತ ಕೇಳೋಣಂತ. ನೋಡೋಣ ಏನ್ ಹೇಳ್ತಾರ, ಹೌದಿಲ್ಲ? ಅಯ್ಯಯ್ಯೋ ಕಾಪಾಡ್ರಪ್ಪ, ಬರ್ರಿಪ್ಪ ಬರ್ರಿಯೋ, ಏ ಹೊಡಿಬೇಡ ನನ್ನ. ಆ ಲತಾ ಚೀರದಂಗ ಆಗ್ಲಿಲ್ಲ, ಅಕಿದ ನೀ ಕೇಳದಂಗ ಆತವ ನನಗಂತ್ರು. ಅಯ್ಯ ಶಾಂತಕ್ಕ, ಲತಾನ ಆಕಿ ಚೀರಾಕತ್ತಿರುದು ಇವ, ಅದ್ರ ಗಂಡ ಐತ್ವಾ, ಎಬ್ರೇಸ್ ಇದ್ದಂಗ ಐತ್ವಾ ಇವ. ನೋಡ ಕುಡಿದು ಬಂದ್ ಹೊಡಿತಿತ್ವಾ ಪಾಪ. ಬಾ ನೋಡುಂಗ. ಎದಕ್ ಬಾಯ್ ಮಾಡತ್ತಿ? ಏ ಮುಚ್ಚು ಬಾಯ್. ಏ ನಗಪ್ಪಣ್ಣ, ನೀನ್ ಮನುಷ್ಯ ಅದೀಯ ಏನದಿ ನೀನು? ಅಲ್ಲ ಹೆಂತಿನ ಹಿಂಗ ರೋಡಿ ಕರ್ಕೊಂಡ್ ಹೊಡಿದೆ? ಇಲ್ಲೋಡ ಶಾಂತಕ್ಕ, ನೀ ಎಲ್ಲಾರ್ಗು ನಂದಲ್ಲಿ ಇಡ್ಲಿ ಅಂತೇಳಿ ಬರಾಕ್ ಹೋಗ್ಬಿಡ. ಏನ ನೀನು ನಿನ್ನ ಮನಿದ ಎಷ್ಟೈತೆ ಅಷ್ಟು ನೋಡ್ಕೊ. ನೀನ್ ಯಾಕವಾ ನನ್ನ ಮನೆ ವಿಚಾರಕ್ಕೆ ತಲೆ ಹಾಕ್ತಿ? ನನ್ನ ಮನಿದಷ್ಟ ನಾ ನೋಡ್ಕೊಂತೀನಿ. ಏನ ಮೊದಲ ನಿಂದ ನೀ ನೋಡ್ಕೋ. ಮನಿ ಒಳಗ್ ಹೊಡೆದಿದ್ದೆ ಅಂದ್ರ ನಿನಗೆ ಯಾರು ಬಂದು ಕೇಳ್ತಿದ್ದಿಲ್ಲ, ಯಾಕಂತೇಳಿ ಹೊರಗೆ ರೋಡಿ ಕರ್ಕೊಂಡ್ ಬಂದು ಹೊಡ್ಯಾಕತ್ತಿ ಹೆಂತಿನ. 4 ಮಂದಿ ನೋಡ್ತಾರ, 4 ಮಂದಿ ಕೇಳ್ತಾರ. ಏನ ಮೊದಲ ಮರ್ಯಾದಿಂದ ಇರುದು ಕಲಿ. ಓಯ್ ಬಂದ್ಬಿಟ್ಲವ ಶಾಂತಕ್ಕ. ಯವ್ವ ಬಾಳ ಮರ್ಯಾದಿಸ್ತಿ ಬಿಡವ ನೀನು. ಇಲ್ಲೋಡ ಯವ್ವ, ನಿನ್ನ ಗಂಡನು ಕುಡಿತಾನ ಏನ ಊರಿಗೆ ಗೊತ್ತೈತದ? ಇಲ್ಲದ ನಾಟಕ ಮಾಡಕ್ ಬರ್ಬೇಡವ ಶಾಂತಕ್ಕ. ಏನ ನನ್ನ ಹೆಂಡತಿ ನಾ ಹೊಡಿತೀನಿ, ಬಡಿತೀನಿ, ಕಡಿತೀನಿ, ಅದನ್ನ ಯಾಕೆ ನೀ ಕೇಳ್ತಿ? ಯಾಕ ನಗಪ್ಪ, ಹೆಣ್ಮಕ್ಳನ್ನು ಕಿಮ್ಮತ್ ಐತಿ ಇಲ್ಲಿ ನಿನಗೆ? ಏನ್ ಮರ್ಯಾದೆ ಇಸ್ತಿ ಅಂದ್ರ ಏನ್ ಮೂರು ಬಿಟ್ಟು ನಿಂತಾರನ ಅವ್ರು? ಏನ ಮಾತಾಡ್ಬೇಕಾರ ಒಟ್ಟು ಹಲ್ಲು ಬಿಗಿ ಹಿಡಿದು ಮಾತಾಡಪ್ಪ. ಹೌದ್ರಿ, ನಾ ಹಿಂಗೆ ಮಾತಾಡದ್ರಿ ಗೌಡ್ರೆ. ಏನ್ರಿ ಈಗ ನಿಮ್ಮ ಹೆಂಗಸರು ಕರ್ಕೊಂಡು ನೀವು ಒಳಗೆ ಹೋಗ್ರಿ, ನಮ್ಮ ಮನೆ ಪಂಚಾಯತ್ಗೆ ಮಾಡಕ್ ನೀವ್ ಯಾಕ್ರಿ ಬರ್ತೀರಿ? ಇಲ್ಲೋಡಪ್ಪ ನಗಪ್ಪ, ನಿನ್ನ ಮನೆ ಪಂಚಾಯತ್ಗೆ ಮಾಡೋದು ಉಸಾಬ್ರಿ ನಮಗೇನು ಬೇಕಾಗಿಲ್ಲ. ನೀನು ಓಣ್ಯಾಗ ಕರ್ಕೊಂಬಂದು ಹೊಡ್ಯಾತಿ ಅಂತ ಯಾಕಪ್ಪ ಅಂತ ಕೇಳಿದ್ರ ಅಷ್ಟ. ಏನ ನೀನು ಮೊದಲು ಹೆಂಡತಿನ ಚಂದ ಇಟ್ಕೊಳ್ಳೋದು ಕಲಿ. ಏ ಗೌಡ್ರ, ಭಾಳ ಮಾತಾಡಕ್ ಹೋಗ್ಬೇಡ್ರಿ. ನೀವೇನು ಕಮ್ಮಿ ಇಟ್ಕೊಂಡ್ರಿ ಶಾಂತಕ್ಕನ? ಅಲ್ಲ ನೋಡ್ರಿ, ಏನು ಹಂಗ ಏನು ಜಗ್ಗಷ್ಟು ಬಂಗಾರ ಹಾಕಿ ಇಟ್ಬಿಟ್ರಿ. ಹೋಗ್ರಿಪ್ಪ, ಮೊದಲು ನಿಮ್ದು ನೀವು ನೋಡ್ಕೋಗ್ರಿ. ನಿಮ್ಮ ತಾಟ್ನಾಗ ಆನೆ ಸತ್ತು ಬಿದ್ದತಿ, ನೀವು ನಮ್ಮ ತಾಟ್ನಾಗ ಬಿದ್ದರು ನೋಡಾಕ್ ಬಂದಿರಲ್ಲ. ಹೋಗ್ರಿ. ಬಾಳ ಬಿಡ ಇಲ್ಲ ಅಡ್ದುಂದ. ಅಲ್ಲ ನೋಡಿ ಇವ್ನ ಮರ್ಯಾದೆ ಕೊಟ್ಟಷ್ಟು ಜಾಸ್ತಿ ಆತಿ ಇವಂಗ. ಹೆಂಡತಿ ಹೊಡಿದಲ್ದ ಮತ್ತೆ ನಾಟಕ ಮಾಡ್ತಾರ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮತ್ತೆ ಓಣ್ಯಾಗ ಈ ನಮ್ನಿ ಗಲಾಟೆ ಮಾಡತಾನ್ರಿ, ಹೆಂಡತಿನ ಎತ್ತಬೇಕಂತ ಹೊಡ್ಯಾತನ್ ಸಾಯಂಗ ಅಂತೇಳಿ. ನೋಡ ಮತ್ತ ಕಾಲ್ ಬೂಟ್ ಇಲ್ಲ ತುಳ್ದು ಎತ್ಕೊಳತಾರ. ನನಗೆ ಗೊತ್ತೈತಿ ಎಲ್ಲದಕ್ಕೂ ಈಕಿನ ಕಾರಣ. ಈಕಿನ ಹೇಳ್ಕೊಟ್ಟಿರ್ತಾಳೆ ನಿಮಗೆ. ನಾನು ಈ ನಮ್ನಿ ಗಂಡ ಹೊಡೆದ್ ಗುಟ್ಲೆ ಓಡ್ ಹೊರಗೆ ಬರ್ತಾನೆ, ನೀವೆಲ್ಲರೂ ಸೇರಿ ಬಂದು ಮಾತು ಕೇಳ್ರಿ, ನನ್ನ ಗಂಡ ಜಗಳ ಮಾಡಿದ ಗುಟ್ಲೆ ಕಂಪ್ಲೇಂಟ್ ಕೊಟ್ಬಿಡ್ರಿ ಅಂತ ಈಕಿನ ಐಡಿಯಾ ಕೊಟ್ಟಿರ್ತಾಳ. ನಿನ್ನ ಮಾತ್ರ ಇವತ್ತು ಕೈ ಬಿಡುದಿಲ್ಲ. ಇವತ್ತು ನಿನ್ನಿಂದ ನನ್ನ ಮರ್ಯಾದೆ ಹೊಂಟತಿಲ್ಲ ರೋಡ್ನಾಗ. ಶಾಂತಕ್ಕ, ಎಷ್ಟಿರ್ಬೇಕು ನಿನಗೆ ಸೊಕ್ಕ? ನಡಿ ಶಾಂತಕ್ಕ, ನಮ್ಮ ಹಿಂದೆ ಹೋಗಿ ಅಡ್ಕೊಂಡಿಲ್ಲ ನೀನು. ಅಕ್ಕಿ ಮನೆಗೆ ನಡಿ, ನೀನು ನಮ್ಮ ಮನೆಗೆ ಮಾತ್ರ ಬರೋಂಗಿಲ್ಲ. ಇವತ್ತಿಗೆ ನಿಂದ ನಂದು ಹರಿದು ಹೋತ್. ಇವತ್ತು ನೀ ನನ್ನ ಹೇಂತೆಲ್ಲ, ನಾನು ನಿನ್ನ ಗಂಡಲ್ಲ. ಏ ತಡಿಯಪ್ಪ ಊಟ ಇಲ್ಲೋಡ. ನಗಪ್ಪ, ಅಲ್ಲ ಗಂಡ ಹೆಂಡತಿ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? ಹರಿದು ಹೋತಂದು ಬಿಟ್ಟಲ್ಲ, ಮತ್ತಂಗಾರ 2 ಮಕ್ಕಳಾಗ್ಯಾವಲ್ಲ, ಅವನ್ನೇನು ಮಾಡ್ತಿ? ಏನ್ ಮಾಡ್ತೀನಿ? ಭಿಕ್ಷೆ ಬೇಡ ಕಳಿಸ್ತೀನಿ ನಾನು ಶಾಂತಕ್ಕ. ನಾ ಭಿಕ್ಷೆ ಬೇಡ ಕಳಿಸ್ತೀನಿ. ಏನೀಗ ನೋಡಿದಿಲ್ಲ ಶಾಂತಕ್ಕ, ನನ್ನ ಮಕ್ಕಳ ಭಿಕ್ಷೆ ಬೇಡ ಕಳಿಸ್ತಾನಂತೀವ. ಏನ ನನಗ ನನ್ನ ಮಕ್ಕಳಿಗೆ ತಂದು ಹಾಕುದು ಆಗ್ಲಾರ್ದಕ್ಕ ನನ್ನ ನಾಯಿ ಹೊಡೆದಂಗೆ ಹೊಡ್ಯಾತಾನ. ನನಗ ರೊಕ್ಕ ತಗೊಂಡ್ ಬಾ ಅಂತಾನೆ. ಎಲ್ಲಿಂದ ತಂದು ಕೊಡ್ಬೇಕು ನಾ ಇವ್ ಹೊಳ್ಳ ರೊಕ್ಕನ? ಈಗ ನೋಡಿದ್ರೆ ನನ್ನ ಮಕ್ಕಳ ಭಿಕ್ಷೆ ಬೇಡ ಕಳಿಸ್ತಾನ ಅಂದ್ರೆ ನಾಳೆ ಅವ್ರು ಭಿಕ್ಷೆ ಬೇಡ್ಕೊಂಬಂದು ಕೊಟ್ರು ಅದ ರೊಕ್ಕದಾಗ ಕುಡಿಯವ ಇವ. ಅಲ್ಲಿ ಏನ್ ಶಾಂತಕ್ಕನ ಹಿಂದೆ ನಿಂತು ಗುಟ್ಲೆ ದೊಡ್ಡ ಧೈರ್ಯನ ಬಂದ್ಬಿಡ್ತಾನೆ ನಿನಗ. ನೀನು ಮಿನಿಮಾಲ ಸರಿಯಾಗಿ ಬಿಟ್ಟು ಇಲ್ಲಡೆ. ಬಾಯಿ ಕಡೆ ಬಾ. ಎಟತ್ತು ಈಗ ನಿಂದಿರ್ತಾರ ಜಗಳ ಬಿಡಿಸಿ, ಆಮೇಲೆ ಮತ್ತೆ ಅವ್ರ ಮನೆಗೆ ಅವ್ರು ರೊಕ್ಕರ, ಆಮೇಲೆ ನೋಡಿ ನಾ ಒಳಗೆ ಹಾಕಿ ಮತ್ತೆ ಒದ್ನಂದ್ರೆ ಗೋಡ್ಯಾಗ ಸಿಕ್ಕೊಂತಿ. ಚಿಮ್ನೇಶ್ವರಿ ಬೆಂಕಿನ ಹಚ್ತಾನೆ ನಿನಗ. ಇದು ಹಿಂಗಾದ್ರೂ ಹೊಂದೋದಿಲ್ಲ. ಇದು ಏನ ಪೊಲೀಸ್ ಕಂಪ್ಲೇಂಟ ಕೊಟ್ಟು ಬರ್ತಾನೆ ತಡಿ. ತಡ್ರಿಪ್ಪ, ಮತ್ ಊರಾಗ ಇಲ್ಲೇ ಆಜು ಬಾಜು ಇದ್ದು ಪೊಲೀಸರು ಬಂದು ಎಳ್ಕೊಂಡು ಹೋಗಿ ಸುಮ್ಮನೆ ಅವು ಸರಿ ಅನ್ಸಂಗಿಲ್ಲ. ಓಲ್ ತಡ್ರಿ ನೋಡುನಂತ. ಇವಂದೈತೆ ಅಂತ ತಪ್ಪಿಕ್ಕಿದೈತೆ ಕೇಳು ನೋಡ್ರಿ. ಅಲ್ಲ ಏನ್ ನ್ಯಾಯ ಪಂಚಾಯತ್ಗೆ ಮಾಡಕ ಯಾರು ತಪ್ಪೈತೆ ಅಂತ ವಿಚಾರಿಸಕ ಏನ್ ದೊಡ್ಡ ಮುಖ್ಯಸ್ಥರು ನೀವು? ಹೋಗ್ರಿ ನಿಮ್ಮ ಮನೆ ಕೆಲಸ ನೀವು ನೋಡ್ಕೋ ಹೋಗ್ರಿ. ನಮ್ಮ ಮನಿದ ಬಾಳೆ ನಾವೇನಾರ ಯಾಕೆ ಮಾಡ್ಕೊಂತೀವಿ?
ಅಲ್ಲಪ್ಪ ಈಗ ಹೆಂಡತಿನ ಹೊಡ್ಯಾಕತ್ತಿ ಈ ಪರಿ ರೋಡಿಗೆ ಕರ್ಕೊಂಬಂದ್ ಹೆಂಡತಿ ಮರ್ಯಾದೆ ಏನಾಕತ್ತೆ ಅನ್ನೋದು ಯೋಚನೆ ಮಾಡ್ಲಂಗ ಹೋಗ್ಲಿ ಅಂತಾದೇನ್ ತಪ್ಪು ಮಾಡಾಕಿ ಹೊಡ್ಸ್ಕೊಳ್ಳೋಂಥದ್ದು ಅದನ್ನಾರ ಒಟ್ಟು ಹೇಳಿ ನೋಡುನು ಆಕಿ ತಪ್ಪಿತ್ತಂದ್ರೆ ಇಲ್ಲೇ ನಿನ್ನ ಮುಂದೆ ಕಾಲಾಗ ದೂಡಿ ಹೋಗ್ಯವ ನಮ್ಮ ಮನಿ ನಾವು ಇದು ಶಾಂತಕ್ಕ ಅಪ್ಪು ಹುಟ್ಟಿದ ಮಾತಿದು ಏನ ಇಲ್ಲಿ ಕೇಳು ಅಲ್ಲ ಮೊನ್ನೆ ಆಕಿಗೆ ನಾ ಏನಂದೆ ನಿಮ್ಮ ಅಪ್ಪನ ಮನೆಗೆ ಹೋಗಿ 10,000 ರೊಕ್ಕ ಇಸ್ಕೊಂಬಾ ಅಂತ ಹೇಳಿದೆ ಈ ಕೇಟ್ ಇಸ್ಕೊಂಬಂದಾಳ 5,000 ರೂಪಾಯಿ ಇಸ್ಕೊಂಬಂದಾಳ ಅಲ್ಲ ಇನ್ನು 5,000 ರೂಪಾಯಿ ಯಾರು ಕೊಡ್ತಾರ ಏನ ಎಲ್ಲಿಂದ ಕೊಡ್ತಾರ ನೀ ಕೊಡ್ತೀಯ ಹಂಗಾರ ನನಗೆ ಇನ್ನೂ 5,000 ರೂಪಾಯಿ ಬೇಕು ನೋಡು ಯಾರು ಕೊಡ್ತಾರ ಅದಕ್ಕೆ ಮತ್ತಿಕಿನ್ ಹೊಡಿಬೇಕಾ ಹೊಡಿಬಾರ್ದ ಹೇಳ ಶಾಂತಕ್ಕ ಅಲ್ಲ ಏ ನಗಪ್ಪ ನಿನ್ಗೆ ಮಾನ ಮರ್ಯಾದೆ ಐತೆ ಇಲ್ಲ ನಿನಗ ಹೆಂಡತಿ ರೊಕ್ಕಕ್ಕೆ ಆಸೆ ಪಡಾತಿಯಲ್ಲ ರೊಕ್ಕ ಇಸ್ಕೊಂಬ ಅಂದ್ರೆ ಎಲ್ಲಿಂದ ಇಸ್ಕೊಂಬಂದ್ ಕೊಡ್ಬೇಕಕ್ಕೆ ಏನ ಮದುವೆಗೆಲ್ಲ ಕೊಡೋದು ಕೊಟ್ಟು ಮುಗಿಸ್ಯಾರ ಮತ್ತೇನ್ ನಿಂದು ಶಾಂತಕ್ಕ ಮೊನ್ನೆ ಇದಕ್ಕಿದ್ದಂಗೆ 10,000 ರೂಪಾಯಿ ಇಸ್ಕೊಂಬ ಅಂದ ಪಾಪ ನಾ ನಮ್ಮ ಅಪ್ಪನ ಕಡೆ ಕೇಳಿದ್ದಕ್ಕೆ ಪಾಪ ಅದು 5,000 ರೂಪಾಯಿ ಕೊಡ್ತಾ ಶಾಂತಕ್ಕ ಇನ್ನು 5,000 ಇಲ್ವಾ ನನ್ನ ಕಡೆ ಅಂತ ಹೇಳ್ತು ಅವರು ಬಡವ್ರು ಅದಾರ ಎಲ್ಲಿಂದ ತಂದು ಕೊಡ್ಬೇಕ ಶಾಂತಕ್ಕ ಇವ ನೋಡಿದ್ರೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ರೊಕ್ಕ ಇಸ್ಕೊಂಬೋಗ್ ಅಂತಾನ ಎಲ್ಲಿಂದ ತಂದು ಕೊಡ್ಬೇಕು ಇವ ಒಂದು ದಿನ ದುಡ್ದು ನನ್ನ ಮಕ್ಕಳನ್ನ ಸಾಕಿಲ್ಲ ಶಾಂತಕ್ಕ ನಮ್ಮಪ್ಪ ಕೊಡಬೇಡಪ್ಪ ಯಪ್ಪ ಇವಂಗಂತ ಬೇಡ್ಕೊಂಡ್ರೆ ಕೊಟ್ಟು ಮದುವೆ ಮಾಡಿದ ಈಗ ನಾ ಗೋಳ ತಿನ್ನಾತೇನೆ ಹಾ ಎಷ್ಟು ಚಂದ ಕಂಪ್ಲೇಂಟ್ ಹೇಳಕತ್ತೀದಿ ಅಲ್ಲ ಗೋಳ ತಿನ್ನಾಕತ್ತೀಯ ನಿನ್ನ ಮಕ್ಕಳನ್ನ ಸುಪ್ಪತ್ತಿಗೆ ಒಳಗೆ ನೋಡ್ಕೊಳಕತ್ತೇನೆ ನಾನು ಅಂತೇಳಿ ಇನ್ನ ಮಟ್ಟ ನಾನು ನಿನ್ನ ಮನೆ ಒಳಗೆ ಇಟ್ಕೊಂಡು ಸಾಕಾತೇನಿ ನಿಮ್ಮಪ್ಪ ಇದ್ರೆ ಯಾವತ್ತ ರೋಡಿಗೆ ಬಿಟ್ಟಿರ್ತಿದ್ದ ನಿಮ್ಮನ್ನ ನಾಟಕ ಮಾಡ್ತೀಯಾ ನಿಮ್ಮ ಅವನ ಅಲ್ಲ ಶಾಂತಕ್ಕ ಇಲ್ಲೋಡ ನಮ್ಮ ಅತ್ತಿ ಮಗಳಿದ್ಲು ಬೇಕಿ ಎಂಥ ಚಲೋ ಓದಿದ್ಲು ಎಂಥ ಚಂದಿದ್ಲು ಬೇಕಾದಂಗೆ ಪಗಾರ ತರ್ತಿದ್ಲು ಗಾರ್ಮೆಂಟ್ಸಿಗೆ ಹೋಗಿ ನಾನು ಅಕ್ಕಿನ ಬಿಟ್ಟು ಹೋಗಿ ಈಕಿನ ಮದುವೆ ಮಾಡ್ಕೊಂಡೆ ಈಕಿ ನೋಡಿದ್ರೆ 1 ರೂಪಾಯಿ ಉಪಯೋಗ ಇಲ್ಲಿಕ್ಕೆ ಅಕ್ಕಿನ ಮದುವೆ ಮಾಡ್ಕೊಂಡಿದ್ರೆ ದುಡ್ದು ಸಾಕ್ತಿದ್ಲಕ್ಕೆ ಈಕಿ ಈಕಿ ಕೂಲಿಗೆ ಹೋಗಿ ಬಂದ್ಲು ಅಂದ್ರೆ 300-400 ರೂಪಾಯಿ ಪಗಾರ ತಂದ್ಲು ಅಂದ್ರೆ ದೊಡ್ಡ ವಿಚಾರಕ್ಕೆ ಈಗಿದು ಇಷ್ಟು ಮಾತಾಡ್ತಾಳಿಕಿ ಅಲ್ಲ ನೀ ಏನ್ ತಿಳಿದು ಮಾತಾಡಕತ್ತಿ ಏನ್ ತಿಳಿಲಾರ್ದ ಮಾತಾಡತ್ತಿ ಏನ್ ಹುಚ್ಚಿಗೆ ಚಡಿಯ ನೀನು ಅಲ್ಲ ನಿನ್ನ ಯಾಕೆ ಅಕ್ಕಿ ಸಾಕ್ಬೇಕು ಅಕ್ಕಿ ದುಡ್ಡು ಸಾಕ್ಬೇಕು ಅಂತ ನಾನು ಗಂಡಾಗಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿ ಅಂದ್ಮೇಲೆ ನೀ ದುಡ್ಡು ಅಕ್ಕಿನ ಸಾಕು ನಿನ್ನ ಮಕ್ಕಳು ನೋಡ್ಕೋ ಏನ ಅದಕ್ಕಂತಾರಪ್ಪ ಗಂಡಸ ಅಂತೇಳಿ ಬರೀ ಮಕ್ಕಳು ಹುಟ್ಟಿಸ್ಬಿಟ್ರೆ ಗಂಡಸರಲ್ಲ ನೋಡವ್ವ ಅದೇನೋ ಅಂತಾರಲ್ಲಪ್ಪ ನೀತಿ ಹೇಳಕ್ಕ ಬದ್ನಿಕಾಯಿ ತಿನ್ನಾಕಂತೇಳಿ ಅಲ್ಲ ನಿನ್ ಗಂಡ ಎಲ್ಲಿ ದುಡ್ಯಾಕ ಹೋಕನವ ಶಾಂತಕ್ಕ ಏನ್ ದುಡ್ಯಾಕ ಹೋಕನ ಮನ್ಯಾಗಿದ್ದು ಆರಾಮ್ಸೆ ಬಂದಿದ್ ರೊಕ್ಕದಾಗ ಜೀವನ ಮಾಡ್ತಾ ಇಲ್ಲ ನಮ್ದು ಒಟ್ಟು ಆಸ್ತಿ ಇದ್ದಿತ್ತಂದ್ರೆ ನಾವು ಹೊಲ ನವಣಿಗೆ ಹಾಕಿ ಆರಾಮ್ ಇರ್ತಿದ್ನಿವ ನಮ್ದು ಆಸ್ತಿ ಇಲ್ಲ ಹಂಗಾಗಿ ಹೆಂಡತಿಗೆ ದುಡಿ ಅನ್ನಕತ್ತೇನೆ ನಾನು ಯಾಕ ಗಂಡನ ಹೆಂಡತಿ ಸಾಕ್ಬಾರ್ದನ ಬರೇ ಗಂಡಗಳು ದುಡ್ದು ಅಷ್ಟ ಹೆಂಡತಿ ಸಾಕ್ಬೇಕನ ಹೋಗ ಶಾಂತಕ್ಕ ಇಂಥ ಕಾನೂನೆಲ್ಲ ನನ್ನಂತೇಳಿ ಗೊತ್ತಿಲ್ಲ ಇವು ಓಯ್ ನಾನ್ ನಮ್ಮ ಅಪ್ಪನ ಆಸ್ತಿ ಮಾಡಿಟ್ಟಾನ ನಾನು ಆಸ್ತಿ ಮಾಡಿಟ್ಟೇನೆ ಅಂತೇಳಿ ಹೊಲ ನವಣಿ ಹಾಕಿ ಕುಂತು ತಿಂತೇನೆ ಆರಾಮ್ಸೆ ನಿಂದು ಆಸ್ತಿ ಇತ್ತಂದ್ರೆ ಕುಂತು ತಿನ್ನ ಹಂಗಂತೇಳಿ ನನ್ನ ಹೆಂಡತಿನ ಎಲ್ಲಿ ದುಡಿಯಾಕ ಕಳಿಸಿಲ್ಲ ನೀ ಅದನ್ನ ಮಾತಾಡಕ್ ಬರ್ಬೇಡ ಮಾತಾಡಿದಿ ಮಗನ ನಾನು ಮಟ್ಟಿ ಮೇಲೆ ಹಾಯ್ಸಿನಿ ಬಾ ನೋಡೇ ಬಿಡು ನೀನಾ ನಾನಾ ಅಂತೇಳಿ ಇಲ್ಲೇ ಕಚ್ಚ ಪಚ್ಚ ತುಳಿದ್ ಬಿಡ್ತಾನೆ ಭಕ್ತ ಕುಂಬಾರದಾಗ ತುಳ್ದಂಗ ಮತ್ತ ಏರಿ ಬರಿ ಅದಂತ್ರ ಕುಡಿದು ನಿಂತತಿ ಅದ್ರ ಕೂಟ ನಿಂದೇನ್ ಮಾತು ಬಾಯ್ ಕಡೆ ಅಲ್ಲ ನನ್ನ ಗಂಡ ನಿನ್ನಂಗ 3 ಕಾಸಿನ ಕುಡಿದು 6 ಕಾಸಿನ ಹಾರಾಡಕ್ ಹೋಗಂಗಿಲ್ಲ ಹೆಂಡತಿನ ಕೈ ಮಾಡಕ್ ಹೋಗಂಗಿಲ್ಲ ಹೌದಾ ನಂಗೆ ಹೆಂಡತಿನ ಮನ್ಯಾಗ ಇಟ್ಟು ಸಾಕಾಕತ್ತಾನ ನೀನು ಕುಡಿ ಯಾರು ಬೇಡ ಅಂತಾರ ಮತ್ತೆ ಕಲಚಾಳಿ ಕಲ್ಲ ಹಾಕಿದ್ರ ಬಿಡುದಿಲ್ಲ ಅಂತ ಏನೋ ಕುಡಿಯಾಕ ಕಲ್ತು ಬಿಟ್ಟಿ ಆದ್ರೆ ಹೆಂಡತಿನ ಹೌದಾ ನಂಗೆ ಮನ್ಯಾಗ ಇಟ್ಟು ಸಾಕ ಜೋಕುಮಾರ ಯಾಕ ನಾವು ಒಬ್ಬವನ್ನ ನೋಡ್ಕೋಬೇಕನ ಈಕಿ ಮಕ್ಕಳನ್ನ ಈಕಿನ್ನ ಎಲ್ಲಾರನು ನಾನು ಅಗ್ರಿಮೆಂಟ್ ಬರೆದು ಕೊಟ್ಟೇನೆ ಇವರಿಗೆ ಸಾಯಿ ಮಠ ಅನ್ನ ನೀರು ಹಾಕ್ತಾನಂತೇಳಿ ಆಗುದಿಲ್ಲ ಯಾಕ ಆಕಿನೂ ಬೇಕಾರ ಈ ಮನಿಗೋಸ್ಕರ ದುಡಿಲಿ ಗಂಡನ್ ನೋಡ್ಕೊಲಿ ಒಟ್ಟು ದುಡಿಲಿ ಹೊರಗೆ ಯಾರು ಬೇಡ ಅಂತಾರ ಇಷ್ಟಕ್ಕೂ ಶಾಂತಕ್ಕ ಗೌಡ್ರು ಕುಡಿದು ಬಂದು ನಿನ್ನ ಹೊಡಿತಿದ್ರು ಆದ್ರೆ ಇಲ್ಲೋಡ್ವಾ ನೀನು ಭಾಳ ಬಜಾರಿದಿ ನೀನ ಅವ್ರನ್ನ ಹೊಡೆದು ಬಿಡ್ತಿ ಅಂತೇಳಿ ಹೆದರ್ಕೊಂಡು ಸುಮ್ಮನೆ ಅದಾರ ಆದ್ರೆ ನಾ ಹಂಗಲ್ಲ ಶಾಂತಕ್ಕ ಮೀಸಿ ಹೊತ್ತು ಗಂಡಸೋದೇನು ನಾನು ಗಂಡಸೋದೇನು ನಾನು ಹೆಂಡ್ತೀನಿ ನಾ ಹೊಡಿತೀನಿ ಬಡಿತೀನಿ ಬೇಕಾದ ಮಾಡ್ತೀನಿ ಅದನ್ನ ಆಕಿನೂ ಕೇಳೋಂಗಿಲ್ಲ ನೀವು ಕೇಳೋಂಗಿಲ್ಲ ನಾ ಯಾವ ಮಗ್ಗು ಹೆದರಂಗಿಲ್ಲ ನನ್ನ ಹೆಂಡತಿ ನಿನ್ನಂಗೆ ಬಜಾರಿಲ್ಲ ಶಾಂತಕ್ಕ ಸಾಕ್ತದಾಳಕಿ ಹೊಡೆಸ್ಕೊಂತಾಳ ಅದಕ್ಕೆ ಹೊಡಿತೀನಿ ನಾನು ನಿನ್ನಂಗೆ ಬಜಾರಿದ್ಲಂದ್ರೆ ಯಾವನ ಮುಡ್ತಿದ್ದ ಅಕ್ಕಿನ ಬಾರ್ಲೆ ಈ ಕಡೆ ಬಾರ್ಲೆ ಇವ್ರ ಕಡೆ ನನಗೆ ಬುದ್ಧಿ ಹೇಳಿಸ್ತೀಯಾ ನೀನು ಹೋಗಿ ಇವ್ರ ಕಡೆ ಅವ್ರ ಮನೆ ಅಂದ ಅವ್ರಿಗೆ ಗೊತ್ತಿಲ್ಲ ಊರ್ ಮಂದಿ ಮುಂದೆ ನನ್ನ ಮರ್ಯಾದೆ ತೆಗಿತೀಯಾ ಅಲ್ಲೇ ಬಿಡ್ರಿ ಹೊಡಿಬೇಡ್ರಿ ಬಿಡ್ರಿ ಅಯ್ಯೋ ಶಾಂತಕ್ಕ ಬಿಡಿಸ್ತೇನೆ ತಡಿವಾ ನಾನಾರ ನೀ ಏನ ನೋಡ್ಕೊಂತ ಸುಮ್ಮನೆ ನಿಂತಿ ಇದು ಬರೀ ಬಿಡಿಸಿದ್ರ ಬಗ್ಗೆ ಹರಿಯಂಗಿಲ್ಲಲೇ ಬಿಡಿಸಿದ್ರೆ ಇವತ್ತು ಒಂದೇ ದಿನಕ್ಕೆ ಬಿಡಿಸ್ತೇವೆ ನಾವು ಇದನ್ನ ಹಿಂಗ್ ಬಗ್ಗೆ ಹರಿಸಬಾರ್ದು ಬೇರೆ ರೀತಿನ ಬಗ್ಗೆ ಹರಿಸಬೇಕು ಈ ಚಂಬು ತಗೊಂಡು ಬಂದಿ ನಿಮ್ಮ ಅಪ್ಪನ ಮನೆಯಿಂದ ಯಾರು ತಿಥಿ ಮಾಡಿಸಿ ತಂದಿದ್ನ ಈ ಚಂಬನ ಹಿಡ್ಕೊಂಡು ಓಡಿ ಬಂದಾಳೆ ಇದನ್ನ ಯಾರಿಗೆ ಬೇಕಾಗೈತಿ ಈ ಚಂಬ ಇದನ್ನ ಸೇರಿದಂಗಡೆ ಮರ ಕೊಟ್ರೆ ಬರೀ 2 ಪಾಕೆಟ್ ಬರಂಗಿಲ್ಲ ಕುಡಿಯಾಕ ಹೋಗ ರೊಕ್ಕ ಇಸ್ಕೊಂಬರ್ಬೇಕು ನೀನು ಹೋಗಿ ಈ ಚಂಬ ನೆಗ್ಗಿ ನುಗ್ಗಿಕಾಯಿ ಆಗೋಂಗ್ ಹೊಡಿತೀನಿ ತಡಿ ನಿನ್ನ ಬಿಡ ಬಿಡ ಹುಡುಗಿ ಕೊಂದಿ ಮತ್ತೆ ಹಿಂದಾಗಡೆ ಬಿಡು ಹೋಲಿ ಬಿಡ ಬಿಡ್ರಿ ಯಪ್ಪ ನನ್ನ ಕಣ್ಣು ಹೋತು ಇವನ್ ಕೈ ಸೇರ್ಲಿ ಇವನ್ ಕೈ ಕರ್ನಾಗ್ರಾವ್ ಕಡೆಲಿ ಜಗಳ ಬಿಡಿಸಾಕ್ ಬಂದಿದ್ದಕ್ಕೆ ನನ್ನ ಕಣ್ಣಿಗೆ ಹೊಡೆದ್ನಲ್ಲ ಯಪ್ಪ
ಹೇಳಿದ್ದಾರ ಕೇಳಿಸ್ತ ನಿನಗ? ಇಲ್ಲೋಡ, ಎಷ್ಟು ದಿನ ಹೆಣ್ಣು ಮಕ್ಕಳು ದೌರ್ಜನ್ಯ ಸಹಿಸ್ಕೊಂತಾರ ಅಲ್ಲಿ ಮಟ ಈ ಗಂಡುಗಳು ಶೋಷಣೆ ಮಾಡ್ತಾನೆ ಇರ್ತಾರ. ಅವೇನಂದ, ನೀ ಬಜಾರದಿ ಶಾಂತಕ್ಕ, ಅದಕ್ಕೆ ನಿನ್ನ ಗಂಡು ಹೊಡೆಯಂಗಿಲ್ಲ, ನನ್ನ ಹೆಂಡತಿ ಸಾಫ್ಟ್ ಅದಾಳ, ನಾ ಹೊಡಿತೀನಿ ಅಂದ. ಒಂದು ಸಲ ತಿರುಗಿ ಬೀಳೋಲತ್ತ, ಏನು ಒಂದೇ ಒಂದು ಸಲ ಇರ್ತತಿಲ್ಲತ್ತ. ನಿನಗೆ ಗಂಡಿಗೆ ಎದುರು ಉತ್ತರ ಕೊಡು ಅಂತ ನಾ ಹೇಳ್ಕೊಡತ್ತಿಲ್ಲ, ಗಂಡು ಹೊಡಿ ಅಂತ ಹೇಳ್ಕೊಡತ್ತಿಲ್ಲ. ಆದ್ರೆ ಅವ ಮಾಡ್ತಿರೋ ತಪ್ಪೈತಿಲ್ಲತ್ತ, ನೀ ಇದಕ್ಕೆ ಧ್ವನಿ ಎತ್ತಾಕಬೇಕು. ಶಾಂತಕ್ಕ ನನಗೆ ಹೆದರಿಕೆ ಬರ್ತೈತಿವ. ಲತಾ, ನೀ ಹೆದರ್ಕೊಂಡ್ರ ಮುಂದೆ ಜೀವನ ಆಗಂಗಿಲ್ಲ. ನಿನ್ನ ಗಂಡು ಕುಡಿಯ ಆಸೆ ಭಾಳ ಐತಿ. ಇವತ್ತು ನಿನಗೆ ರೊಕ್ಕ ತಗೊಂಬ ಅನ್ನಕತ್ತಾನ, ನಾಳೆ ನೀ ತರುದಿಲ್ಲ ಅಂತ ತಿಳ್ಕೊ, ಅವಾಗ ಈ ಮನಿ ಮಾರಿ ಆದ್ರೂ ಕುಡಿತಾನ. ನಿನಗೆ 2 ಮಕ್ಕಳದಾವು, ಯೋಚನೆ ಮಾಡು. ಹೌದು ಶಾಂತಕ್ಕ, ಹಿಂಗ ಹೆದರ್ಕೊಂಡು ಕುಂತ್ರ ನಡೆಯಂಗಿಲ್ಲ ಇದು. ಏನು ಏನ್ ದೊಡ್ಡ ಎದುರಂಗಿಲ್ಲ ಅನ್ನಕತ್ತಿಯಲ್ಲ? ಏನ್ ಎದುರಂಗಿಲ್ಲ? ನಡಿ ಒಳಗ್ ನಡಿ. ಏನ ನನ್ನ ಹಾಟ್ಯ? ನನ್ನ ಮ್ಯಾಗ ಕೈ ಮಾಡ್ತೀಯ ಅಲ್ಲಿ? ನಿನಗೂ ಹೊಡಿತೀನಿ. ನಿಮ್ಮವ್ವ ಏನಾರ ಬದುಕಿದ್ಲಂದ್ರೆ ಅಕ್ಕಿಗೂ ಹೊಡಿತಿದ್ದೆ. ಇಂಥ ಮಗನ್ ಹಡ್ದಿಯಲ್ವಾ ಅಂತೇಳಿ ಆಕಿ ಸತ್ತು ನನ್ನ ಕೈಯಾಗ ಉಳ್ದಾಳಕಿ. ಹೇಳಾಕ್ ಬಂದಿರೋ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ದಂಗ ಮಾತಾಡ್ತೀಯ ಓಣ್ಯಾಗ. ನನಗ ಹೊಳ್ಳ ನಮ್ಮ ಅಪ್ಪನ ಮನೆಯಿಂದ ರೊಕ್ಕ ತಗೊಂಬ ಅಂತೀಯ. ನೀನ ವರದಕ್ಷಿಣೆ ಕೇಸ್ ಹಾಕಿಸ್ತಾನೆ ನಿನ್ನ ಮ್ಯಾಗ. ನೋಡ್ತೀರ, ಕಂಪ್ಲೇಂಟ್ ಕೊಟ್ಟು ಬರ್ತಾನೆ ಈಗ ಹೋಗಿ. ಶಾಂತಕ್ಕ ನಡಿ, ಓಣ್ಯಾಗ ನೀವ ಸಾಕ್ಷಿ ಇದೀರಿ, ನಡ್ರಿ ಕಂಪ್ಲೇಂಟ್ ಕೊಟ್ಟು ಬರ್ರ. ನಡಿ ಶಾಂತಕ್ಕ. ನಾನು ಸಾಕ್ಬೇಕನ್ನ ನಿನ್ನ ಅಂತ ಕೇಳ್ತೀಯ ನನಗ? ಮತ್ತ ಮದುವೆ ಎದಕ್ಕಾದ್ಯೋ ಮುಲ್ಲ? ಏನ ಭಾಡ್ಯ, ನನ್ನ ಮಕ್ಕಳು ನಿನ್ನ ಬಾಯಾಗ ಉಚ್ಚಿ ಹೊಯ್ಲಿ, ನಿನಗೆ ಹೌದನ್ನಂಗ ಕೂಲಿ ಮಾಡಿ ತಂದು ಹಾಕಿ ನಿನ್ನ ಅಂತೇಳಿ ಹೊಡ್ಸ್ಕೋಬೇಕಾ ನಾನು? ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೇನೆ ನಿನ್ನ. ನಿನ್ನಂತಾವ್ ನನಗೆ ಬೇಕಾಗಿಲ್ಲ. ನೆಮ್ಮದಿಯಾಗಿ ನನ್ನ ಮಕ್ಕಳು ನಾನು ಖಾರ ರೊಟ್ಟಿ ತಿಂತೇವಿ. ನಿನ್ನ ಕುಟು ಮಾತ್ರ ನಾ ಜೀವನ ಮಾಡಂಗಿಲ್ಲ. ಏನ್ತಂದ್ರೆ ಏನಂತ ತಿಳ್ಕೊಂಡಿ ನೀನು? ನಾಳೆ ಸತ್ಯಂದ್ರೆ ನಿನ್ನ ಬಾಯಾಗ ನೀರು ಬಿಡಾಕ, ನೀ ಏನಾರ ಅರ್ಧಕ್ಕೆ ಕಟ್ಟಾಗಿ ಮಕ್ಕೊಂಡಂದ್ರೆ ನಿನ್ನ ಸೇವೆ ಮಾಡಕ ನಿನ್ನ ಹೆಂಡ್ತಿನ ಬೇಕು, ಮಕ್ಕಳ ಬೇಕು. ಅದನ್ನ ತಿಳ್ಕೊ ಮೊದಲು. ನಮ್ಮನ್ನು ಹೊಡೆದು ನಮಗೆ ಹಿಂಸೆ ಮಾಡಿ ನಮ್ಮನ್ನು ಹೊರಗಟ್ಟಿ ನಾಳೆ ಏನು ಸೇರೆದಂಗಡೆ ಬಿದ್ದು ಸಾಯ್ತೀಯ ನೀನು? ನಡಿ ಶಾಂತಕ್ಕ, ಕಂಪ್ಲೇಂಟ್ ಕೊಟ್ಟು ಬರ್ರಿ ನಡಿ. ಇವ ನನಗೆ ಬೇಕಾಗಿಲ್ಲ. ಶಾಂತಕ್ಕ, ಇವನು ಮಾಡ್ಕೊಂಡಾಗಿಂದ ನೆಮ್ಮದಿಯಾಗಿಲ್ಲ ಶಾಂತಕ್ಕ. ನಾನು ಮಾಡ್ಕೊಂಡಾಗಿಂದಾನು ನೆಮ್ಮದಿ ಇಲ್ಲ, ಒಂದೀಡ್ ನೆಮ್ಮದಿ ಇಲ್ಲ ಶಾಂತಕ್ಕ. ಇವತ್ತು ನಿನ್ನಿಂದ ನಾನು ನಿಜವಾಗ್ಲೂ ರೊಚ್ಚಿಗೆದ್ದು ಇವತ್ತು ತಿರುಗಿ ಬಿದ್ದೆ ಅಂತೇಳಿ ಇವತ್ತು ನನ್ನ ಜೀವನ ಉಳ್ದೈತೆ ಶಾಂತಕ್ಕ. ಈ ಕರೇನ ಇಂಥ ಗಂಡುಗಳು ಯಾರಿಗೂ ಬೇಕಾಗಿಲ್ಲ. ನನ್ನ ತಪ್ಪಾಗೈತ್ಲತಾ, ನನ್ನ ತಪ್ಪಾಗೈತಿ. ನೀ ಕಂಪ್ಲೇಂಟ್ ಕೊಡ್ತಿ ಅಂತ ನಾನು ತಪ್ಪಾಗೈತ ನಾ ಹತ್ತಿಲ್ಲ. ನನ್ನ ತಪ್ಪು ಏನಂತ ನನಗೆ ಇವತ್ತು ಅರ್ಥ ಆತು. ಓಣ್ಯಾನ ಹೆಣ್ಮಕ್ಳನ್ನ ಅಕ್ಕಂಗ್ಯಾರ ಸಮ ಕಾಣ್ಬೇಕು ಅನ್ನೋದು ನನಗೆ ಇವತ್ತು ಅರ್ಥ ಆತು. ಬೇಕಾಗಿಲ್ಲ ನನಗೆ ನಾಟಕ ಮಾಡಕ್ ಹೋಗ್ಬೇಡ. ಕಾಲ್ ಬಿಡ ನಿನ್ನೆ ಮೊದಲು. ಲತಾ, ಹೋಗ್ಲಿ ಬಿಡ. ಯಾವ್ದ ಮನುಷ್ಯ ಆಗಿರ್ಬೋದು, ಏನಾಗಿರ್ಬೋದು, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಇವತ್ತು ಅವ್ರು ನಿಜವಾಗಲೂ ತಮ್ಮ ತಪ್ಪು ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟಿದ್ದಾದ್ರೆ ಈ ತಪ್ಪು ಮತ್ತೆ ಯಾವತ್ತು ಮಾಡೋಂಗಿಲ್ಲ ಅಂತ ತಿಳ್ಕೊಂಬಿಡಲತ್ತ ನೀನು. ಮತ್ತೆ ನಾಟಕ ಮಾಡಾತಿದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಆದರೂ ಎಲ್ಲಾ ಮನುಷ್ಯಾಗೂ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಅಂತ ಕೊಡ್ಬೇಕು. ಕೊಡು ನೋಡೋನು. ಅವರು ತಪ್ಪು ತಿದ್ಕೊಂಡಿದ್ದ ಕರೆ ಆದ್ರೆ ಇನ್ನು ಮುಂದೆ ಚಲೋ ಜೀವನ ಮಾಡ್ಕೊಂಡು ಹೋಗ್ತಾರ. ಹೌದಿಲ್ಲ ಶಾಂತಕ್ಕಾರ? ನಾ ಭಾಳ ದೊಡ್ಡ ತಪ್ಪು ಮಾಡಿದ್ನಿರಿ. ಓಣ್ಯಾಗ ನಮ್ಮ ಸರಿ ಸಮ ಆಗ್ತಂಗ್ಯಾರ ಅಂತ ತಿಳ್ಕೊಳ್ಳೋದು ಬಿಟ್ಟು ನಾ ಭಾಳ ಏಕವಚನದಾಗ ಮಾತಾಡಿ ನಿಮ್ಗೂ ಅವಮಾನ ಮಾಡಿದ್ನಿರಿ. ಕ್ಷಮಿಸ್ಬಿಡ್ರಿ. ಎತ್ತಾಗ ಒಟ್ಟ ಚಲೋ ಇರಿಪ್ಪ. ಆಜು ಬಾಜು ಓಣ್ಯಾಗ ಯಾಕೆ ಜಗಳ ಮಾಡ್ಕೊಂತೀರಿ? ಗಂಡ ಹೆಂಡತಿ ಹೆಂಡತಿ, ಗಂಡ ಹೆಂಡತಿ. ನಿಮಗೆ ನೀವೇ ಆಗ್ಬೇಕು, ಬೇರೆ ಯಾರು ಬರೋದಿಲ್ಲ ನಿಮ್ಮ ಸಹಾಯಕ್ಕ. ಅದಕ್ಕೆ ಜಗಳ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಮಗೆ ಹಿಂಗಂದೆ ಅಂತ ಏನು ಬೇಜಾರಿಲ್ಲಪ್ಪ. ನೋಡಿದ್ರಲ್ಲ, ಯಾವುದೇ ಹೆಣ್ಣಾಗಿರ್ಬೋದು ಮದುವೆ ಆಗಿ ತನ್ನ ಗಂಡ ಮನೆಗೆ ಬಂದ್ರು ಅಂತಂದ್ರೆ ಅವಳೇನು ಅವ್ರ ಮನೆಗೆ ಗುಲಾಮಳಾಗಿ ಬಂದಿರಂಗಿಲ್ಲ. ಹಂಗಂತ ಗಂಡ ಏನು ಕಡಿಮೆ ಅಂತಲ್ಲ. ಹೆಂಡತಿಗೆ ಗಂಡ, ಗಂಡಗೆ ಹೆಂಡತಿ ಇಬ್ರು ಸರಿ ಸಮ ಮಾಡ್ಕೊಂಡು ಇಬ್ರು ಜೀವನದಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ದಯವಿಟ್ಟು ಗಂಡನಿಗೆ ಎಷ್ಟು ಮರ್ಯಾದೆ ಇರುತ್ತೋ, ಎಷ್ಟು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೋ ಅಷ್ಟೇ ಹೆಂಡತಿಗೂ ಕೂಡ ಇರುತ್ತೆ. ದಯವಿಟ್ಟು ಅವಳನ್ನ ಕೀಳಾಗಿ ಕಾಣಕ್ಕೆ ಹೋಗ್ಬೇಡ್ರಿ. ಅವಳದು ಒಂದು ಪುಟ್ಟ ಪ್ರಪಂಚ. ಆ ಪ್ರಪಂಚದಲ್ಲಿ ಅವಳು ಚೆನ್ನಾಗೇ ಇರ್ತಾಳೆ. ಅದಕ್ಕೆ ನೀವು ಈ ರೀತಿ ಕುಡಿದು ಬಂದು ತೊಂದರೆ ಕೊಡೋದು ಅಥವಾ ಇನ್ಯಾವುದೋ ರೀತಿ ತೊಂದರೆ ಕೊಡೋದು ಮಾಡಕ್ಕೆ ಹೋಗ್ಬೇಡ್ರಿ. ಜೀವನದಲ್ಲಿ ಒಟ್ಟು ಗಂಡ ಹೆಂಡತಿ ಚೆನ್ನಾಗಿರ್ರಿ.